ನೋಡಿ, ಬಿಜೆಪಿ ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು. ನಂಬರ್ ಒನ್. ಯಾಕಂದ್ರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದಾಗ್ಲಿ, ಕಳಪೆ ಕಾಮಗಾರಿ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅದು ಒಂದು ಬೃಹತ್ ಅಣೆಕಟ್ಟು ಬಹಳ ವರ್ಷದಿಂದ ಇದೆ. ಅದಕ್ಕೆ ಟೆಕ್ನಿಕ್ಯಾಲಿಟಿ, ಅದ್ರ ಸ್ಟ್ರೆಂತ್ ಏನಿರುತ್ತೆ ಅವೆಲ್ಲಾನು ಕಾಲಕ್ಕೆ ಚೆಕ್ ಆಗ್ತಾನೆ ಇರುತ್ತೆ. ಈಗ ಆ ಕೆಲವು ಕೊಂಡಿಗಳಿರ್ಬೋದು, ಬೇರೆ ಬೇರೆ ಸೊ ವೀಕ್ ಆಗಿದ್ರೆ ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ, ಅದು ಹಲವಾರು ವರ್ಷದಿಂದ ಸ್ವಲ್ಪ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಬೀಳೋ ಹಂತಕ್ಕೆ ಬಂದಿರ್ಬೋದು, ಆಗಿದ್ಮೇಲೆ ಆಗಿರ್ತದೆ. ಸೊ ಇದರಲ್ಲಿ ರಾಜಕೀಯ ಮಾಡೋದು ಇದು ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂತ. ಮತ್ತೆ ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದಾರೆ ಕೊಟ್ಬಿಡ್ಲಿ ಬರುತ್ತೆ. ಹೌದೇನಾದ್ರು ಮಾಡಿದ್ರು, ಅದು ಆ ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯು ಕ್ಯಾನ್ ಬ್ಲೇಮ್ ಅಸ್. ಇವೆಲ್ಲ ಟೆಕ್ನಿಕಲಿ ಇರುತ್ತೆ. ಅದರಿಂದ ನಾವೇನ್ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಅದು ಗೊತ್ತಾದ ತಕ್ಷಣನೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಮಿಡಿಯೇಟ್ ಆಗಿ ಟಿ.ಬಿ ಡ್ಯಾಮ್ ಅಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. 15-16 ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗೀತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಬೆರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ. ಮತ್ತೆ ಇವರು ಬೊಮ್ಮಾಯಿ ಸಾಹೇಬ್ರು ಇದ್ರಲ್ವ, ಮಿನಿಸ್ಟರ್ ಇದ್ರಲ್ಲ, ಚೀಫ್ ಮಿನಿಸ್ಟರು ಇದ್ರು, ಮತ್ತೆ ಇರಿಗೇಷನ್ ಮಿನಿಸ್ಟರು ಇದ್ರು. ಅವಾಗ ಎಲ್ಲಾ ಡ್ಯಾಮ್ದು ಸಮೀಕ್ಷೆ ಏನಾದ್ರು ಮಾಡಿಸಿದ್ರಾ? ಯಾಕೆ ಮಾಡಿಸಿಲ್ಲ? ಅವಾಗ ಗೋವಿಂದ್ ಕಾರಜೋಳ ಅವರು ಇದ್ರು. ಎಲ್ಲರೂ ಉದ್ದದ ಭಾಷಣ ಹೇಳ್ತಾರೆ. ಆಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ, ಸ್ಟ್ರೆಂತ್ ಫೀಸಿಬಿಲಿಟಿ ಯಾವ್ದಾದ್ರು ಅನಾಲಿಸಿಸ್ ಯಾರನ್ನ ಮಾಡಿಸಿಲ್ಲ. ಸುಮ್ನೆ ಇವಾಗ ಬಂದು ಪಾಠ ಹೇಳೋದಲ್ಲ ಸರ್. ಡ್ಯಾಮ್ ಇರೋದು ಕರ್ನಾಟಕದಲ್ಲಿ, ಉಸ್ತುವಾರಿ ಅದ್ರ ಮೇಂಟೆನೆನ್ಸ್ ಮಾಡೋದೆಲ್ಲ ಹೈದರಾಬಾದ್ ಸರ್. ಹಂಗಾಗಿ ಇವ್ರು ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ. ಈ ರೀತಿ ಒಂದು ನೆಗ್ಲಿಜೆನ್ಸ್ ಇದೆ ನೋಡಿ. ಎವರ್ ಇಟ್ ಈಸ್, ಯಾಕಂದ್ರೆ ನಾನು ಹೇಳ್ದಂಗೆ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ. ಎಲ್ಲಿ ನಮ್ಗೆ ಟೆಕ್ನಿಕಲಿ ಸೌಂಡ್ ಸ್ಟ್ರೆಂತ್ ಸಿಗುತ್ತೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ. ಅದು ಡೆಲ್ಲಿದವ್ರು ಇರ್ಬೋದು, ಇಲ್ಲಿ ಆಂಧ್ರದವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು. ನಮಗೆ ನೀರು ಉಳಿಸೋದಿದೆ, ರೈತರಿಗೆ ಒಳ್ಳೇದಾಗ ಮಾಡೋದಿದೆ. ಅದಕ್ಕೆ ನಾವು ಎಲ್ಲಿ ನಾವು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುತ್ತದೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ. ಎಷ್ಟೊಂದ್ಸರಿ ನಾವು ನಮ್ಮ ಫೊರೆನ್ಸಿಕ್ ರಿಪೋರ್ಟ್ಸ್ ಅನ್ನ ನಾವು ಗುಜರಾತಿಗೆ ಕಳಿಸ್ತೀವಿ, ನಾವಿಲ್ಲಿ ಮಾಡ್ತೀವಿ, ಅದ್ರ ಜೊತೆಗೆ ಅಲ್ಲೂ ಕಳಿಸ್ತೀವಿ. ಒಂದೊಂದ್ಸರಿ ತೆಲಂಗಾಣ ಕಳಿಸ್ತೀವಿ, ತೆಲಂಗಾಣದವ್ರು ಇಲ್ಲಿ ಕಳಿಸ್ತಾರೆ. ಸೊ ಹಾಗಾಗಿ ಎಲ್ಲಿ ಎಕ್ಸ್ಪರ್ಟೀಸ್ ಇರ್ತದೆ ಅಲ್ಲಿಂದ ಎಲ್ಲಿ ಬೇಗ ಕೆಲಸ ಆಗುತ್ತೆ, ಸುಭದ್ರವಾಗಿ ಕೆಲಸ ಆಗುತ್ತೆ, ಅದನ್ನ ನಾವು ಮಾಡ್ಕೊಂಡು ನಮ್ಮ ಜವಾಬ್ದಾರಿ ಆಗುತ್ತೆ. ನನಗೇನು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಯಾಕಂದ್ರೆ ಈಗಾಗಲೇ ಇನ್ನ 3 ಫೀಟ್ ಏನೋ ನಿನ್ನೆ ಕಮ್ಮಿ ಆಗಿದೆ. ಬಟ್ ರೈತರಿಗೆ ಈ ಬಾರಿ ಮೊದಲೇ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೃಷಿ ಸಚಿವರು ಮತ್ತೆ ಇರಿಗೇಷನ್ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ 2ನೇ ಬೆಳೆಗೂ ಕೂಡ ಏನು ಮಳೆ ಏನು ತೊಂದರೆ ಇಲ್ಲ ಅಂತ ಕೂಡ ಮೆಟೀರಿಯಾಲಜಿ ಡಿಪಾರ್ಟ್ಮೆಂಟ್ ಹೇಳಿದೆ. ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು ಆ ಭಾಗದ ರೈತರು ಅಂದ್ರೆ ಟಿ.ಬಿ ಡ್ಯಾಮ್ ನವಲಿ ಜಲಾಶಯ ಅಂತ ಗುರುತಿಸಿದ್ದಾರೆ. ಆದ್ರೆ ಈ ತನಕ ಸ್ಟೇಟ್ ಗವರ್ಮೆಂಟ್ಗಳು ನೋಡಿ, ಇದೆಲ್ಲಾನು ಕೂಡ ಬೃಹತ್ ಯೋಜನೆಗಳು ಇರೋದ್ರಿಂದ ಕೇಂದ್ರದ ಕೂಡ ನೆರವು ಬೇಕಾಗುತ್ತೆ. ನನಗೆ ನೆನಪಿರೋ ಹಾಗೆ ಆ ಬಾರಿನೇ ನಾವು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ವಿ. ಫೀಸಿಬಿಲಿಟಿನೂ ಕೂಡ ಆಗಿದೆ. ಸೊ ಅದನ್ನ ನೋಡೋಣ. ಯಾಕಂದ್ರೆ ಜಲಾಶಯ ಜೀವಾವಧಿ ಎಷ್ಟಿರ್ಬೇಕು, ಹೇಗಿರ್ಬೇಕು ಅಂದ್ಬಿಟ್ಟು ಇಲ್ಲಿ ತನಕ ಬಹಳಷ್ಟು ರಾಷ್ಟ್ರಗಳಲ್ಲಿ ರಿಸರ್ಚ್ ನಡೆದ್ರು ಕೂಡ ಅದಕ್ಕೆ ಯಾವುದೇ ಒಂದು ಸರಿಯಾದ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ವಾಟ್ ಇಸ್ ದ ಲಾಂಜಿವಿಟಿ ಆಫ್ ಅ ಡ್ಯಾಮ್? ಈಗ ಹೂಳೆತ್ತ ಕೆಲಸನೇ ತಗೊಳ್ಳಿ, ಈಗ ಹೂಳೆ ಜಾಸ್ತಿ ಆಗಿದೆ ಮೋರ್ ದೆನ್ ಸ್ಟೋರೇಜ್. ಸೊ ಅದರಿಂದ ಇದು ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ ಇದೆ. ಅಮೆರಿಕನಲ್ಲೆಲ್ಲ ಡ್ಯಾಮ್ಗಳು ಒಂದು 50 ವರ್ಷ 60 ವರ್ಷ ಆದ್ಮೇಲೆ ನೀವು ಹೇಳ್ದಂಗೆ ಬ್ಯಾಲೆನ್ಸಿಂಗ್ ಅನ್ನ ಕಟ್ಬಿಡ್ತಾರೆ. ಇದು ಆದ್ರೆ ಅಲ್ಲಿ ಅಷ್ಟು ನಮ್ಮಷ್ಟಿಲ್ಲ. ಸೊ ಅದರಿಂದ ಇದು ಸ್ವಲ್ಪ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ಬೇಕಾಗ್ತದೆ. ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಏನ್ ಇವ್ರು ಕೇಳ್ತಾ ಇದ್ದಾರೆ ಅದು ಮತ್ತು ಅದು ಕೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರ. ಇಲ್ಲ ನೋಡಿ, ಅವ್ರಿಗೆ ಬೇಕಾಗಿತ್ತು, ನಮ್ಗೆ ಇದು ಒಂದ್ರಿಂದ ನಮ್ಗೆ ಅನುಕೂಲ ಆಗ್ತದೆ. ಇದು ಪ್ರಶ್ನೆ ಇರೋದು 1 ಕಟ್ಟಿದ್ದೀರಾ 10 ಕಟ್ಟಿದ್ದೀರಾ, ಇಟ್ ಈಸ್ ನೆಸೆಸರಿ. ಅಲ್ಲಿ
ವೈಜ್ಞಾನಿಕವಾಗಿ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು. ಈಗ ನೀವು ಹೇಳ್ದಂಗೆ ವೈಜ್ಞಾನಿಕವಾಗಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಇದ್ರೆ ಒಳ್ಳೇದಾಗುತ್ತೆ. ಅದನ್ನ ನಾವು ಈ ಹಿಂದೆ ಕೂಡ ನಾವು ಅದ್ರ ಪ್ರಸ್ತಾವನೆ ನಾವು ಮಾಡಿದ್ವಿ. ಅದನ್ನ ಮಾನ್ಯ ಇರಿಗೇಷನ್ ಸಚಿವರು ತಿಳ್ಕೊಂಡು ನೋಡ್ತಾರೆ ಏನಿದೆ. ಲಾಸ್ಟ್ ಬಜೆಟ್ ಅಲ್ಲಿ ಇತ್ತು ಸರ್. ನೋಡಿ ಎಲ್ಲಾ ಡ್ಯಾಮಿಗೂ ಕೂಡ ನೀವು ಖರ್ಚು ಮಾಡ್ತಾನೆ ಇರ್ಬೇಕಾಗ್ತದೆ. ಅದೇ ಸರ್ವಿಸ್ ಅಂಡ್ ಮೇಂಟೆನೆನ್ಸ್ ಇದ್ದೇ ಇರ್ತದಲ್ಲ. ಇಲ್ಲಿದ್ರೆ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅನಾಹುತಗಳು ಜಾಸ್ತಿ ಆಗ್ತವೆ. ಈಗ ಗೇಟ್ ಈಗ ನೋಡೋಣ. ಈಗ ಇದ್ರಲ್ಲಿ ಯಾವುದೇ ಒಂದು ಕಳಪೆ ನಡೆದಿದೆ, ಹಗರಣ ನಡೆದಿದೆ ಅಂತ ಎಲ್ಲೂ ಹೋಗಿಲ್ಲ ಅಲ್ವಾ. ಇಟ್ ಈಸ್ ಅ ಟೆಕ್ನಿಕಲ್ ಫಾಲ್ಟ್. ಅದನ್ನ ಫಸ್ಟ್ ಸುಧಾರಣೆ ಮಾಡಿದ್ಮೇಲೆ ಮಿಕ್ಕಿದ್ ನಾವು ನೋಡ್ತೀವಿ. ನಾನು ಯಾವ್ದೇ ಅದಕ್ಕೆ ಮಾನ್ಯ ಸಚಿವರು ಕೂಡ ಅದೇ ಹೇಳಿರೋದಲ್ಲ, ಅಂತದ್ದು ಯಾವ್ದಾದ್ರು ನೆಗ್ಲಿಜೆನ್ಸ್ ಕಂಡು ಬಂದ್ರೆ ಖಂಡಿತವಾಗಿ ಆಕ್ಷನ್ ತಗೋ. ಆದ್ರೆ ನಮ್ಮ ಪ್ರಯಾರಿಟಿ ಏನಿದೆ ನೀರು ಉಳಿಸೋದು. ನಮ್ಮ ಪ್ರಯಾರಿಟಿ ಏನಿರೋದು ಡ್ಯಾಮ್ ಅನ್ನ ಸುಭದ್ರ ಮಾಡಿ ನಮ್ಮ ರೈತರಿಗೆ ನೀರು ಕೊಡ್ಸೋದು ನಮ್ಮ ಆದ್ಯತೆ ಆಗಿದೆ. ಇಲ್ಲ, ಈಗ ಅದ್ರದ್ದು ಕೂಡ ಮೊನ್ನೆ ಚರ್ಚೆ ಮಾಡಿದ್ವಿ. ಇದು ಮಳೆಗಾಲ ಬಂದ ತಕ್ಷಣ ಈಗಾಗಲೇ ಒಂದು ಮೀಟಿಂಗ್ ನಾವು ಬೆಂಗಳೂರು ಹಂತದಲ್ಲೇ ನಾವು ಮಾಡಿದ್ದೇವೆ. ಎಲ್ಲ ಇಂಜಿನಿಯರ್ಸ್ ಅನ್ನ ಕರೆಸಿ ನಾನು ಖುದ್ದಾಗಿ ಮಾತಾಡಿದ್ದೆ, ಮತ್ತೆ DC ಅವರು ಕೂಡ ಇದ್ರು. ವಿ ಆರ್ ಇವ್ಯಾಲ್ಯೂಯೇಟಿಂಗ್ ಎವ್ರಿಥಿಂಗ್. ನೀವು ಹೇಳ್ದಂಗೆ. ಆದ್ರೆ ನಮ್ದು ಏನಾಗ್ತದೆ, ಅನ್ಲೈಕ್ TB ನಮ್ದು ಮಹಾರಾಷ್ಟ್ರದ ಮೇಲೆ ಬಹಳ ಡಿಪೆಂಡೆಂಟ್. ನಿಮ್ಗೆ ಗೊತ್ತಲ್ಲ, ಅವ್ರ 1 TMC ಅಂತ ಹೇಳಿ ಒಂದೊಂದ್ಸರಿ 1.5 TMC ಬಿಟ್ಬಿಡ್ತಾರೆ. ಸೊ ಈ ಸರಿ ನಾವು ಒಂದು ವರ್ಕಿಂಗ್ ಗ್ರೂಪ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಹಾರಾಷ್ಟ್ರದ ಇಂಜಿನಿಯರ್ಸ್ ಮತ್ತೆ ಕರ್ನಾಟಕದ ಇಂಜಿನಿಯರ್ಸ್ ಮತ್ತೆ